ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಕುಸುಮಾ ಸುವರ್ಣ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆಂದರೆ ಬೆಳೆ ವಿಮೆ ಬಗ್ಗೆ. ಸಾಧಾರಣ ರೈತರಿಗೆ ಎಲ್ಲ ಗೊತ್ತಿರ್ತದೆ, ಈಗಾಗಲೇ ಬೆಳೆ ವಿಮೆಗೆ ಅಪ್ಲೈ ಮಾಡಿರ್ಬೋದು. ಆದರೆ ಅಪ್ಲೈ ಮಾಡದೇ ಇರೋ ರೈತರಿಗೆ ನಾನು ಇವತ್ತೊಂದು ಮುಖ್ಯ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ಯಾರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇದ್ದೇನೆ. ಇದಕ್ಕೆ ಫಸ್ಟಿಗೆ ಏನೆಲ್ಲ ಬೇಕು ಅಂತಿದ್ರೆ, ನಮ್ಮ ಜಮೀನಿನ RTCಯಲ್ಲಿ ಬೆಳೆಯ ದಾಖಲು ಇರಬೇಕು. ಅಡಿಕೆ ಇಲ್ಲ ಕಾಳು ಮೆಣಸು, ಅದು ಈ ವರ್ಷದ್ದು ಮುಂಗಾರು ಬೆಳೆಯದ ದಾಖಲೆ ಇರಬೇಕು, ಈ ವರ್ಷದ್ದು. ಹಾಗಿದ್ರೆ ನಮಗೆ ಅದಕ್ಕೆ ವಿಮೆಗೆ ಅಪ್ಲೈ ಮಾಡಲಿಕ್ಕೆ ಆಗ್ತದೆ. ನೋಡಿ, ನಮ್ಮ ಜಮೀನಿನ RTCಯಲ್ಲಿ ಹೀಗೆ ಬೆಳೆ ದಾಖಲು ಇರಬೇಕು. ಒಂದು ವೇಳೆ ನಿಮ್ಮ ಜಮೀನಿನಲ್ಲಿ ಕೃಷಿ ಇದ್ದು ಅದರ ದಾಖಲು ನಿಮ್ಮ RTCಯಲ್ಲಿ ಇಲ್ಲದೇ ಇದ್ದರೆ ಅದನ್ನು ತಕ್ಷಣ ಈಗಲೇ ಮಾಡಿಸಿ. ಮಾತ್ರ ನಿಮಗೆ ಈ ವರ್ಷಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ, ಇದು ನೆಕ್ಸ್ಟ್ ವರ್ಷಕ್ಕೆ ಆಯ್ತಷ್ಟೆ. ಈ ಯೋಜನೆಯ ಹೆಸರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ. ನೈಸರ್ಗಿಕ ವಿಕೋಪದಿಂದ ರೈತರನ್ನು ರಕ್ಷಿಸಲಿಕ್ಕೋಸ್ಕರ ಈ ಬೆಳೆ ವಿಮೆಯನ್ನು ಮಾಡಿರು. ಇಷ್ಟಿಷ್ಟು ಬೆಳೆಗೆ ಇಷ್ಟಿಷ್ಟು ಎಕರೆಗೆ ಇಷ್ಟು ಅಂತ ವಿಮೆ ನಿಗದಿ ಆಗಿರ್ತದೆ. ವಿಮೆಯ ಮೊತ್ತವನ್ನು ನಾವು ಸಂಬಂಧಪಟ್ಟ ಸಹಕಾರಿ ಸಂಘದಲ್ಲಿ ಇಲ್ಲ ಇದ್ದರೆ ಆನ್ಲೈನಲ್ಲೂ ಆಗ್ತದೆ, ಅದನ್ನು ಪಾವತಿಸಿದರೆ ನೆಕ್ಸ್ಟ್ ವರ್ಷ ನಮ್ಮ ಪ್ರದೇಶವು ಆ ಬೆಳೆ ವಿಮೆ ವ್ಯಾಪ್ತಿಗೆ ಬರುವುದಿದ್ರೆ, ನಮಗೆ ಅದರಿಂದ ಏನಾದರೂ ನಷ್ಟ ಸಂಭವಿಸಿದಲ್ಲಿ ಆದರೆ ನಮಗೆ ಸೂಕ್ತ ಪರಿಹಾರ ನಮಗೆ ದೊರಕ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ವಿಮೆ ಮಾಡಿಸಿಕೊಳ್ಳುವುದು ತುಂಬ ಉತ್ತಮ. ಈ ವಿಮೆಯು ಹೇಗೆ ನಮಗೆ ಬರ್ತದೆ ಅಂತಿದ್ರೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ. ಆ ವರ್ಷದಲ್ಲಿ ಅಲ್ಲಿ ನೈಸರ್ಗಿಕ ವಿಕೋಪದಿಂದ ಇಲ್ಲ ಇದ್ದರೆ ರೋಗದಿಂದ ಯಾವ ಪ್ರಕಾರ ನಮ್ಮ ಬೆಳೆ ಹಾನಿಯಾಯಿತು ಅಂತ ಆ ಪ್ರಕಾರ ನಮಗೆ ಬೆಳೆ ವಿಮೆ ಪಾವತಿ ಮಾಡಲಾಗ್ತದೆ. ನೈಸರ್ಗಿಕ ವಿಕೋಪ ಅಂದರೆ ಈಗ ಆಲಿಕಲ್ಲು ಮಳೆ ಮತ್ತು ಬರ, ಪ್ರವಾಹ, ಚಂಡಮಾರುತ ಮತ್ತು ನಮ್ಮ ಕೃಷಿಗೆ ರೋಗ ಕೀಟಗಳ ಬಾಧೆ ಹಾಗೆ ಆಗಿ ನಷ್ಟ ಸಂಭವಿಸ್ತಾರಲ್ಲ, ಅದಕ್ಕೋಸ್ಕರ ನಮ್ಮ ರೈತರಿಗೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕಾಳು ಮೆಣಸಿಗೆ ನೋಂದಣಿಗೆ ಅವಕಾಶ ಉಂಟು. ಮತ್ತು ಇದಕ್ಕೆ ಏನೆಲ್ಲ ಬೇಕು ಅಂತಿದ್ದರೆ, ಬೆಳೆ ದಾಖಲೆ ಇರುವ RTC ಮತ್ತು ರೈತನ ಆಧಾರ್ ಕಾರ್ಡ್, ರೈತನ ಪಾನ್ ಕಾರ್ಡ್, ವೋಟರ್ ಕಾರ್ಡ್, ID ನಂಬರ್ ಬೇಕಾಗ್ತದೆ, ಮತ್ತು ಫ್ರೂಟ್ ID ನಂಬರ್ ಬೇಕಾಗ್ತದೆ, ಮತ್ತು ಬ್ಯಾಂಕ್ ಖಾತೆ ವಿವರ ಬೇಕಾಗ್ತದೆ, ಮತ್ತು ನಾಮಿನಿದ್ದು ಯಾರದ್ದಾದರೂ ಆಧಾರ್ ಕಾರ್ಡ್ ಬೇಕಾಗ್ತದೆ. ಇಷ್ಟೆಲ್ಲ ದಾಖಲೆ ಬೇಕಿದಕ್ಕೆ. ಪ್ರತಿಯೊಬ್ಬ ರೈತರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಯಾಕೆಂದರೆ ಇದು ಬೆಳೆ ವಿಮೆ ಖಂಡಿತ ಬಂದೇ ಬರ್ತದೆ. ಯಾಕೆಂದರೆ ಈ ವರ್ಷಗಂತೂ ಖಂಡಿತ ಬರ್ಬೋದು, ತುಂಬ ಮಳೆ ಜಾಸ್ತಿ. ಇದಕ್ಕೆ ಈ ವರ್ಷದ್ದು ಲಾಸ್ಟ್ ಡೇಟ್ ಯಾವಾಗಂದರೆ ನಾಡಿದ್ದು ಜುಲೈ 31ನೇ ತಾರೀಕು. ಅದಕ್ಕಿಂತ ಮುಂಚೆ ನಿಮ್ಮ ಹತ್ತಿರದ ಸಹಕಾರಿ ಸಂಘ ಇಲ್ಲ ಇದ್ದರೆ ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.